ನಿರಂತರ ಮಳೆಯಿಂದಾಗಿ ಬೆಳೆದಂತಹ ಪಪ್ಪಾಯ ಬೆಳೆ ನಾಶವಾಗಿರುವಂತಹ ಘಟನೆ ಯಾದಗಿರಿ ತಾಲೂಕಿನ ಹಟ್ಟಿಕುಣಿ ಗ್ರಾಮದಲ್ಲಿ ನಡೆದಿದೆ. ಬೆಳೆಗಾರ ರೈತರೇನಿದ್ರು ಅವರ ಬೆಳೆಯನ್ನೇ ಬೆಳೆದಿದ್ರು. ಹೀಗಾಗಿ ಯಾವುದೇ ಕಾರಣಕ್ಕೂ ಮಳೆ ಏನು ಬಂದು ಅವರಿಗೆ ಲಾಭ ಸಿಕ್ಕಿರಲಿಲ್ಲ. ಇದರಿಂದ ಬೇಜಾರಾದಂತಹ ರೈತರು ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಬೆಳೆದಂತಹ ಒಂದು ಪಪ್ಪಾಯ ಏನಿತ್ತು ಸಾಕಷ್ಟು ನಷ್ಟ ಆಗಿದೆ. ಆ ಪಪ್ಪಾಯ ಬೆಳೆ ನಷ್ಟ ಆಗಿರೋದಕ್ಕೆ ನಮಗೆ ಸರಿಯಾದ ಒಂದು ಪರಿಹಾರವನ್ನು ಕೊಡ್ತಾ ಇಲ್ಲ, ಪರಿಹಾರ ಕೊಡಬೇಕು ಅಂತ ಹೇಳಿ ರೈತರು ಕೇಳಿಕೊಳ್ತಾ ಇದ್ದಾರೆ. ರೈತರು ಸಾಲಕ್ಕೆ ಕೂಡ ತುತ್ತಾಗಿದ್ದಾರೆ. ಯಾರೂ ಕೂಡ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ರೈತರ ಒಂದು ಗೋಳನ್ನು ಕೇಳಿದಂಥ ರೈತ ಒಂದು ಜಮೀನಿಗೆ ಅಂದರೆ ಸಾಮಾಜಿಕ ಹೋರಾಟಗಾರ ಆಗಿರುವಂಥ ಉಮೇಶ್ ಮುದ್ದಾಳ್ ಅವರು ಭೇಟಿಯನ್ನು ನೀಡಿ ರೈತರ ಸಮಸ್ಯೆಯನ್ನು ಕೇಳಿದ್ದಾರೆ. ಬಳಿಕ ಸರ್ಕಾರದಿಂದ ರೈತರಿಗೆ ಒಂದು ಸೂಕ್ತ ಪರಿಹಾರ ಕೊಡುವಂತೆ ಒದಗಿಸುವಂತೆ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರದವರು ಏನಾದರೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡದಿದ್ದರೆ ಸ್ಪಂದಿಸದೆ ಹೋದಲ್ಲಿ ನಾವು ಒಂದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡಲೇ ಇಲ್ಲಿಗೆ ಬರಬೇಕು, ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲನೆ ಮಾಡಿ ರೈತರಿಗೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಕೊಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ರೈತರು ಈ ಭಾಗದಲ್ಲಿ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ತೊಗರಿ, ಜೋಳ, ಹತ್ತಿ, ಹೆಸರು ಬೆಳೀತಕ್ಕಂಥ ಕೆಲಸ ಭಾಳಷ್ಟು ಮಂದಿ ಅದನ್ನೇ ಮಾಡ್ತಾರೆ. 199%. 1% ಏನದ ಕೆಲವು ರೈತರಿಗೆ ಏನದ ಇದ್ರಾಗ ಏನಾದರೂ ಮಾಡಿ ನಾವು ಬೆಳೆದು ಏನೋ ಸಾಧನೆ ಮಾಡ್ಬೇಕಂತ ದೃಷ್ಟಿಯಿಂದ ಹತ್ತಿಕುಣಿ ಗ್ರಾಮದ ರೈತ ಏನದಂದ್ರೆ ಪಪ್ಪಾಯ ಹಾಕಬೇಕು, ಹಾಕಿದ್ರನ್ನ ಏನಾದ್ರೂ ಬೇರೆ ಬೆಳ್ಳ್ಯಾರ್ದು ನಾವು ಬೆಳೆದು ತೋರಿಸ್ಬೇಕಂತಕ್ಕಂಥದ್ದು ಒಂದು ಜಿದ್ದು ಮಾಡಿ ಬೆಳೆದನ. ಆದ್ರೆ ಇವತ್ತು ನಿರಂತರ ಮಳೆಗೆ ರೋಗ ಬಂದಕ್ಕೆ ಸಂಪೂರ್ಣ ಬೆಳೆ ಹಾಳಾಗದ. ಇಲ್ಲಿವರೆಗೆ ಯಾವುದೇ ತೋಟಗಾರಿಕೆ ಇಲಾಖೆ ಅಧಿಕಾರಿ ಇಲ್ಲಿಗೆ ಬಂದು ಭೇಟಿ ಆಗಿಲ್ಲ. ಇವರು ಎಷ್ಟು ಬೆಳೆದಾರಂತ ಎಲ್ಲಿ ನಮ್ಮ ಜಿಲ್ಲೆದಾಗ ಮಾಹಿತಿ ಇಲ್ಲ. ತಕ್ಷಣ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು. ಇವ್ರಿಗೆ ಏನಷ್ಟು ಆಗ್ಯದ, ಈಗಾಗಲೇ ಕೈ ಸಾಲ ಮಾಡಿಕೇಸಿ ರಸಗೊಬ್ಬರ ಯಾವುದು ಕ್ರಿಮಿನಾಶಕ ಬಳಸಿ ಇವತ್ತಿನ ದಿವಸ ಕಂಗಾಲಾಗ್ಯಾರ. ತೋಟದಲ್ಲೇ ಮನೆ ಕಟ್ಕೊಂಡ್ ಕೇಸಿ ಹಗಲು ರಾತ್ರಿ ಇಲ್ಲೇ ಬಿದ್ದು ದುಡ್ದು ಏನಾದರೂ ಮಾಡ್ಬೇಕಂತ ಮಾಡ್ರ ಅದ್ರ ಆಗಿಲ್ಲ. ಅವ್ರು ಕೈ ಸುಟ್ಕೊಂಡಾರ. ಅದಕ್ಕೆ ಸೂಕ್ತ ಪರಿಹಾರಕ್ಕೆ ಏನದ ತೋಟಗಾರಿಕೆ ಇಲಾಖೆ ಸಚಿವರು ಈ ಕಡೆ ಗಮನ ಸೆಳೆಬೇಕು. ಇದನ್ನ ತಕ್ಷಣ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಪಡೆದು ಅವರಿಗೆ ಪರಿಹಾರ ಅವರ ಮನೆ ಬಾಗಿಲು ಮುಟ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ತೋಟಕ್ಕೆ ಭೇಟಿ ನೀಡಿದ್ವಿ. ಇಲ್ಲಾಂದ್ರೆ ತೋಟಗಾರಿಕೆ ಕಚೇರಿ ಮುಂದೆನೇ ಈ ಪಪ್ಪಾಯಿಗಳನ್ನು ಕೊಳತಿರ್ತಕ್ಕಂಥ ಪಪ್ಪಾಯಿಗಳನ್ನು ತಂದಿಟ್ಟು ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಒಂದು ನಮ್ಮ ಹತ್ತಿಕುಣಿ ಭಾಗದ 2 ಜಲಾಶಯಗಳು ಇದ್ದು ಮತ್ತು ಇಲ್ಲಿ ಪ್ರತಿಯೊಂದು ಬರೀ ಹತ್ತಿ, ಭತ್ತ ಮತ್ತು ತೊಗರಿ ಇವು ಭಾಳಷ್ಟು ಜನ ಇದೇ ಆಗ್ತಿದ್ರು. ಈ ಸಲ ಏನು ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಒಂದು ಇಲಾಖೆ ಕಡೆಯಿಂದ ಬಂದು ಕೃಷಿ ಅಧಿಕಾರಿಗಳು ಅವರೆಲ್ಲ ಬಂದು ಏನು ಅಂತ ಹೇಳಿದ್ರು ಮಾಹಿತಿಗಳು ಕೊಡ್ತಾರೆ ಅಂತಂದ್ರೆ ರೈತರಿಗೆ ನೋಡು ಒಂದೇ ಬೆಳೆ ಬೆಳೆದ್ರೆ ನೀವು ಫಸಲು ಮಾಡ್ಕೇಸಿಂದ ನಿಮಗೂ ಪರಿಹಾರ ಸಿಗಲ್ಲ. ಬಟ್ ಯಾವುದನ್ನ ಒಂದು ಬೇರೆ ಬೇರೆ ಒಂದು ಫಸಲುಗಳು ಹಾಕ್ರಿ ಅಂತ ಅಂದಾಗ ಆ ತಲೆಗೆ ಬಂದು ಒಬ್ರು ರೈತರು ಏನು ಮಾಡ್ಯಾರ, ಇಲ್ಲಿ ಪಪ್ಪಾಯಿ ಬೆಳೆದ್ರೆ ಪಪ್ಪಾಯಿ ಹಾಕ್ಯಾರ. ಪಪ್ಪಾಯಿ ಬೆಳೆದಕ್ಕೆ ಏನೋ ಒಂದು ದುಡ್ಡು ಮಾಡ್ಕೋಬೇಕಂದ್ರೆ ಅದು ಕಂಡಾಬಟ್ಟಿ ರಸಗೊಬ್ಬರ ಬಳಸಿ ಮತ್ತು ಆಮೇಲೆ ಕ್ರಿಮಿನಾಶಕ ಬಳಸಿ ಸಾಕಷ್ಟು ಇದಕ್ಕೂ ಶ್ರಮಪಟ್ರ ಪಾಪ ಎಲ್ಲ ಗಂಡ ಹೆಂಡತಿ ಮಕ್ಕಳು. ಆದ್ರೆ ಈಗ ಆಟೋಮೆಟಿಕ್ ಒಂದಿಷ್ಟು ಕಾಯಿ ಆಗಟ್ಟಿಗೆ ಎಲ್ಲ ರೋಗ ಬಂದು ಪೂರ ನಾಶ ಆಗಿ ಉಂಟು. ಅದಕ್ಕೆ ಅವರು ಭಾಳ ಕಷ್ಟದಲ್ಲಿ ಅನುಭವಿಸ್ಲಾಗತ್ತಾರೆ. ಆದಷ್ಟು ಬೇಗ ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಬಂದು ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಅಂತ ಮಾಡ್ತಾನೆ. ನಾವು ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.